ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಧಾನ ಮಾತನಾಡ್ತಾನೆ, ಟ್ರಂಪ್ ಯುದ್ಧಕ್ಕೆ ಸಜ್ಜಾದ್ರ. ತೆರೆಮರೆಯಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಂತ್ರವನ್ನ ಹೆಣಿತಾ ಇದ್ದಾರೆ. ಈಗಾಗಲೇ ಟ್ರಂಪ್ ಯುದ್ಧವನ್ನ ನಿಲ್ಲಿಸೋದಕ್ಕೆ 15 ಷರತ್ತುಗಳನ್ನ ಹಾಕಿದ್ದಾಯ್ತು. ಸಂಧಾನದ ಮಾತುಕತೆ ನಡೆಸ್ತಾನೆ ಯುದ್ಧಕ್ಕೆ ಸಜ್ಜಾದಂತೆ ಕಾಣ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರ ನಿಯೋಜನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಸೈನಿಕರನ್ನ ನಿಯೋಜನೆಗೆ ಪೆಂಟಗಾನ್ ಸೂಚನೆಯನ್ನು ಕೊಟ್ಟಿದ್ದು, ಸುಮಾರು 3 ರಿಂದ 4 ಸಾವಿರ ಸೈನಿಕರನ್ನ ನಿಯೋಜನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 82ನೇ ವಾಯುಗಾಮಿ ವಿಭಾಗವನ್ನ ಕಳುಹಿಸಿ ಸೂಚನೆಯನ್ನ ನೀಡಲಾಗಿದೆ. ಸಂಧಾನದ ಮಾತುಕತೆ ಒಂದು ಕಡೆ ಆಗ್ತಾ ಇದ್ರೆ, ಈ ಮಧ್ಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಟೆನ್ಷನ್ ಕೂಡ ಶುರುವಾಗಿದೆ. 5 ದಿನಗಳ ಕದನ ವಿರಾಮ ಅಂತ ಹೇಳಿದ್ರು. ಈಗಾಗಲೇ ಇರಾನ್ ಜೊತೆ ಮಾತುಕತೆಯನ್ನು ನಡೆಸಿದ್ದೇವೆ, ಅದೀಗಾಗಲೇ ಒಪ್ಕೊಂಡಿದೆ, ನಮ್ಮನ್ನ ಬೇಡಿಕೊಳ್ತಾ ಇದೆ. ಇಷ್ಟೆಲ್ಲ ಮಾತನಾಡುವಂತಹ ಮಧ್ಯೆ ಏಕಾಏಕಿಯಾಗಿ ತಂತ್ರವನ್ನ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕಾಣ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರ ನಿಯೋಜನೆಗೆ ಈಗ ಸೂಚನೆಯನ್ನು ಕೊಟ್ಟಿರೋದು. ಹಾಗಾದ್ರೆ ಯುದ್ಧ ಮುಂದುವರಿತಾ ಇದೆಯಾ ಅನ್ನುವಂಥ ಆತಂಕ. ಅಮೆರಿಕದ ಸೈನಿಕರನ್ನ ಪೆಂಟಗಾನ್ ಸೂಚನೆಗೆ ಕೊಟ್ಟಿದ್ದು, 3 ರಿಂದ 4 ಸಾವಿರ ಸೈನಿಕರನ್ನ ನಿಯೋಜನೆಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಯುದ್ಧ ಮುಂದುವರೆದೇ ಬಿಡುತ್ತಾ? ಹಾಗಾದ್ರೆ 82ನೇ ವಾಯುಗಾಮಿ ವಿಭಾಗವನ್ನ ಕಳುಹಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಧಾನದ ಮಾತುಕತೆ ಮಧ್ಯೆಯೇ ಮಧ್ಯಪ್ರಾಚ್ಯದಲ್ಲಿ ಈಗ ಟೆನ್ಷನ್ ಮತ್ತೆ ಶುರುವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸುವಂತಹ ಟ್ರಂಪ್ 15 ಷರತ್ತುವನ್ನ ಹಾಕಿದ್ರು. ಇರಾನ್ಗೆ ಒಟ್ಟು 15 ಷರತ್ತುಗಳನ್ನು ಕೂಡ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ರು. ಇರಾನ್ ಪ್ರಮುಖವಾಗಿ ಪರಮಾಣು ಸಾಮರ್ಥ್ಯಗಳನ್ನು ನಾಶಪಡಿಸಬೇಕು, ಪರಮಾಣು ಶಸ್ತ್ರಾಸ್ತ್ರ ಅನುಸರಿಸೋದಕ್ಕೆ ಬದ್ಧರಾಗಿರಬೇಕು, ಯುರೇನಿಯಂ ಉತ್ಪಾದನೆಯನ್ನು ನಿಲ್ಲಿಸಬೇಕು, 60% ಯುರೇನಿಯಂ ಹಸ್ತಾಂತರಿಸಬೇಕು ಅಂತೆಲ್ಲ ವಾರ್ನ್ ಅನ್ನ ಮಾಡಿದ್ರು. ಇದೀಗ 1,000 ಸೈನಿಕರನ್ನ ನಿಯೋಜಿಸೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದು, ಮಧ್ಯಪ್ರಾಚ್ಯದಲ್ಲಿ ಸೈನಿಕರನ್ನ ನಿಯೋಜಿಸೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪೆಂಟಗಾನ್ ಸೂಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಟ್ರಂಪ್. ಏಕಾಏಕಿಯಾಗಿ 1,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇದೀಗ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅಂದ್ರೆ 2-3 ಸಾವಿರ ಸೈನಿಕರನ್ನ ಅಲ್ಲಿಗೆ ನಿಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದ್ದು, ಇದೀಗ 1,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೆಂಟಗಾನ್ ಸೂಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಟ್ರಂಪ್ ಕೊಟ್ಟಿರೋದು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಂದು ಕಡೆ ಸಂಧಾನ ಅಂತ ಹೇಳ್ತಾರೆ, ಸದ್ಯಕ್ಕೆ ಕದನ ವಿರಾಮ ಅಂತ ಹೇಳ್ತಿದ್ದಾರೆ. ಸಂಧಾನ ಮಾತುಕತೆಗೆ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ 1,000 ಸೈನಿಕರನ್ನ ಈಗ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಸೂಚನೆ ಕೊಟ್ಟಿರೋದು ಯುದ್ಧ ಮುಂದುವರೆದೇ ಬಿಡುತ್ತಾ ಅನ್ನುವಂತ ಆತಂಕ. ಅಮೆರಿಕದ ಸೇನೆಗೆ ಇರಾನ್ನಿಂದ ಸಂದೇಶ ರವಾನೆಯಾಗಿದ್ದು, ನೀವು ಹತ್ತಿರ ಬನ್ನಿ ಅಂತ ಇರಾನ್ ಸಂದೇಶವನ್ನ ರವಾನಿಸಿದ್ದಾರೆ. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹ್ಮದಿಯನ್ ಟ್ವೀಟ್ ಅನ್ನ ಮಾಡಿದ್ದಾರೆ. ನೀವು ಹತ್ತಿರ ಬನ್ನಿ ಅಂತ ಇರಾನ್ ಸಂದೇಶವನ್ನ ರವಾನೆ ಮಾಡಿದೆ. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹ್ಮದಿಯನ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಮೆರಿಕದ ಸೇನೆಗೆ ಇರಾನ್ನಿಂದ ಈಗ ಸಂದೇಶ ಕೂಡ ರವಾನಿಸಲಾಗಿದೆ. 1,000 ಸೈನಿಕರನ್ನ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಇಳಿಸುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗ್ತಾ ಇರುವಂತಹ ಬೆನ್ನಲ್ಲೇ ನೀವು ಹತ್ರ ಬನ್ನಿ, ಮುಂದಿನ ಪರಿಣಾಮಗಳನ್ನ ಯಾವ ರೀತಿ ಎದುರಿಸ್ತೀರಿ ಅಂತ ಕಾದು ನೋಡಿ ಅನ್ನುವಂತಹ ಸಂದೇಶವನ್ನ ಇರಾನ್ ಈಗ ರವಾನಿಸಿದೆ. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹ್ಮದಿಯನ್ ಈಗ ಟ್ವೀಟ್ ಮಾಡೋದ್ರ ಮೂಲಕ ತಿರುಗೇಟನ್ನ ಕೊಡ್ತಿದ್ದಾರೆ ಟ್ರಂಪ್ಗೆ. ಒಂದು ಕಡೆ ಸಂಧಾನ ಅಂತೀರಿ, ಸದ್ಯಕ್ಕೆ ಕದನ ವಿರಾಮ ಅಂತ ಹೇಳ್ತಿದ್ದೀರಿ, ಮಾತುಕತೆ ಆಗಿದೆ ಅಂತೆಲ್ಲ ಹೇಳ್ಕೊಳ್ತಿದ್ದೀರಿ. ಈ ಮಧ್ಯಪ್ರಾಚ್ಯದಲ್ಲಿ 2,000ರಿಂದ 3,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಹೊರಟಿದ್ದೀರಿ. ಹಾಗಾದ್ರೆ ಏನ್ ಅರ್ಥ ಇದು? ಹತ್ರ ಬನ್ನಿ, ಮುಂದೆ ಆಗಬೇಕಾದಂಥ ಪರಿಣಾಮಗಳನ್ನು ನಾವು ಎದುರಿಸ್ತೇವೆ ಅಂತ ಇರಾನ್ನ ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹ್ಮದಿಯನ್ ಟ್ವೀಟ್ ಮೂಲಕವಾಗಿ ಟ್ರಂಪ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮಾಣು ಸಾಮರ್ಥ್ಯಗಳನ್ನು ನಾಶಪಡಿಸಬೇಕು, ಹೊರ್ಮಜ್ನಿಂದ ಮುಕ್ತವಾಗಬೇಕು, ಯುದ್ಧ ನಿಲ್ಲಿಸೋದಕ್ಕೆ 15 ಷರತ್ತುಗಳನ್ನು ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಯುದ್ಧ ನಿಲ್ಲುವಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆ ಸಂಧಾನ, ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ಏಕಾಏಕಿಯಾಗಿ ಈಗ ಮಧ್ಯಪ್ರಾಚ್ಯದಲ್ಲಿ 2ರಿಂದ 3 ಸಾವಿರ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿರೋದು ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಲ್ವಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ?
ಶಕುಂತಲಾ, ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಯುದ್ಧ ಏನಿದೆ ಇದು ಮುಕ್ತಾಯ ಆಗಬೇಕು, ಶಾಂತಿಯುತ ಮಾತುಕತೆ ಮೂಲಕ, ರಾಜತಾಂತ್ರಿಕ ಮಾತುಕತೆ ಮೂಲಕ ಅಂತ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಜಾಗತಿಕ ಒತ್ತಡ ಇದೆ. ಅಮೆರಿಕದ ಮೇಲೂ ಕೂಡ ಒತ್ತಡವನ್ನು ಹೇರ್ತಿದ್ದಾರೆ, ಜೊತೆಗೆ ಇರಾನ್ ಮೇಲೂ ಕೂಡ ಒತ್ತಡಗಳು ಹೆಚ್ಚಾಗ್ತಿವೆ. ಒತ್ತಡಗಳು ಹೆಚ್ಚಾಗ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ. 5 ದಿವಸಗಳ ಕಾಲ ಯಾವುದೇ ಆಯಕಟ್ಟಿನ ಇರಾನ್ನ ಪ್ರದೇಶಗಳನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಇರಾನ್ ಮಾತುಕತೆಗೆ ಸಿದ್ಧ ಆಗ್ತಾ ಇದೆ, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಇದು ಯುದ್ಧ ನಿಲ್ಲುವಂತಹ ಕಾಲ ಸನಿಹಕ್ಕೆ ಬಂದಿದೆ ಅನ್ನುವಂತಹ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ಆದರೆ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಸಂಧಾನ ಆಗಲಿ ಮಾತುಕತೆ ಆಗಲಿ ಇಲ್ಲ, ನಡೆದಿಲ್ಲ ಅನ್ನುವಂಥದ್ದನ್ನ ಇರಾನ್ ಹೇಳ್ತಿದೆ. ಇದರ ಮಧ್ಯೆ ಷರತ್ತುಗಳು ಕೂಡ, ಅಂದ್ರೆ ಯುದ್ಧ ನಿಲ್ಬೇಕು ಅಂತಂದ್ರೆ ಇರಾನ್ ಮೇಲೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿರುವಂತದ್ದು ಅಮೆರಿಕ. ಮತ್ತೆ ಯುದ್ಧವನ್ನ ಮತ್ತೆ ಪ್ರತಿದಾಳಿಗಳನ್ನ ಮುಂದುವರಿಸಬಾರದು ಅಂತಂದ್ರೆ ಇರಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒಂದಷ್ಟು ಪ್ರತಿ ಷರತ್ತುಗಳನ್ನು ಕೂಡ ಹಾಕಿರುವಂತಹದ್ದು. ಇದರ ಮಧ್ಯೆ ಈಗ ಪೆಂಟಗಾನ್ ನಿಂದ ಒಂದು ಮಹತ್ವದ ಸೂಚನೆ ಸಿಕ್ಕಿರುವಂತಹದ್ದು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನೆ ಮತ್ತಷ್ಟು ಬಲಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ 3 ರಿಂದ 4 ಸಾವಿರ ಸೈನಿಕರನ್ನ ಅಲ್ಲಿ ನಿಯೋಜನೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಸಂಧಾನದ ಮಾತುಕತೆ, ಇನ್ನೊಂದು ಕಡೆ ಹೆಚ್ಚುವರಿ ಸೇನೆಯನ್ನ ನಿಯೋಜನೆ ಮಾಡುವಂತಹದ್ದು. ಇದು ಯಾವ ರೀತಿಯಾದಂತಹ ಲೆಕ್ಕಾಚಾರ ಅನ್ನುವಂತಹ ಸಾಕಷ್ಟು ಚರ್ಚೆಗಳಿಗೆ ನಡೀತಾ ಇರುವಂತಹದ್ದು. ಒಂದು ಕಡೆ ಇಡೀ ಜಗತ್ತು ತೈಲ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿರುವಂತಹದ್ದು. ಅನೇಕ ರಾಷ್ಟ್ರಗಳಲ್ಲಿ ತೈಲ ಅಭಾವ ಇದೆ, ಗ್ಯಾಸ್ ಅಭಾವ ಇದೆ. ಅನೇಕ ಪೂರ್ವ ಏಷ್ಯಾ, ದಕ್ಷಿಣ ಏಷ್ಯಾದ ದೇಶಗಳು ಅಮೆರಿಕ ಹಾಗೂ ಇರಾನ್ಗೆ ಮನವಿಯನ್ನ ಮಾಡಿಕೊಳ್ತಾ ಇವೆ. ನೀವು ಯುದ್ಧವನ್ನ ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ತೈಲ ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ, ಆದಷ್ಟು ಬೇಗ ಸಂಧಾನದ ಮೂಲಕ ಯುದ್ಧವನ್ನ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನ ಹೇರ್ತಾ ಇರುವಂತಹದ್ದು. ಇದರ ಮಧ್ಯೆ ಈಗ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಸಂಧಾನದ ಮಾತುಕತೆ ಅಂತಾನೆ ಹೇಳ್ತಾನೆ 3 ರಿಂದ 4 ಸಾವಿರ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಹೊರಟಿರುವಂತಹದ್ದು. ಇದು ಯಾವ ಸಂದೇಶವನ್ನ ಕೊಡುತ್ತೆ ಅಂದ್ರೆ ಸಂಧಾನದ ಮಾತುಕತೆಯ ಮೂಲಕ ದಾರಿ ತಪ್ಪಿಸಿ ತೆರೆಮರೆಯಲ್ಲಿ ಮತ್ತೊಂದು ಯುದ್ಧಕ್ಕೆ ಏನಾದರೂ ಸಜ್ಜಾಗಿದ್ದಾರಾ, ಮತ್ತೆ ಈ ಯುದ್ಧವನ್ನ ಮತ್ತೊಂದು ಎಕ್ಸ್ಟೆಂಡ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಟ್ರಂಪ್ ಏನಾದರೂ ಸಿದ್ಧತೆಯನ್ನ ನಡೆಸಿದ್ದಾರಾ ಅನ್ನುವಂತಹದ್ದು ಚರ್ಚೆ ನಡೀತಾ ಇರುವಂತಹದ್ದು. ಜೊತೆಗೆ ಇರಾನ್ ಈ ಸಂಧಾನದ ಮಾತುಕತೆಯನ್ನು ಒಪ್ತಾ ಇಲ್ಲ, ಯಾವುದೇ ರೀತಿಯಾದ ಸಂಧಾನದ ಮಾತುಕತೆ ನಡೆದಿಲ್ಲ ಅನ್ನುವಂಥದ್ದು ಹೇಳ್ತದೆ. ಮತ್ತೆ ಅಮೆರಿಕವನ್ನ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಅನುಮಾನದಿಂದಲೇ ಇರಾನ್ ನೋಡ್ತಾ ಇರುವಂತಹದ್ದು. ಅಮೆರಿಕ ಆಗಿರ್ಬೋದು ಅಥವಾ ಡೊನಾಲ್ಡ್ ಟ್ರಂಪ್ ಅವರಾಗಿರ್ಬೋದು, ಅವರ ಮಾತುಗಳನ್ನ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ನಕಲಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೇವಲ ಷೇರು ಮಾರುಕಟ್ಟೆ ಆಗಿರ್ಬೋದು, ತೈಲ ಮಾರುಕಟ್ಟೆಯನ್ನ, ಬಿದ್ದಿರುವಂತಹ ಮಾರುಕಟ್ಟೆಯನ್ನ ಏಳಿಸಲಿಕ್ಕೆ, ಒಂದಷ್ಟು ಚೇತರಿಕೆಯನ್ನು ಕೊಡ್ಲಿಕ್ಕೆ ಅಷ್ಟೇ ಟ್ರಂಪ್ ಅವರು ಈ ರೀತಿಯಾದ ಸಂಧಾನದ ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸಂಧಾನದ ಮಾತುಕತೆಗಳಾಗ್ಲಿ ಅಥವಾ ರಾಜಿ ಸಂಧಾನ ಆಗಲಿ ಯಾವುದು ಕೂಡ ನಡೆದಿಲ್ಲ. ಮುಂದೆ ಅದನ್ನ ನಿರ್ಧಾರ ಮಾಡುವಂತಹದ್ದು ಇರಾನ್ ಅನ್ನುವಂತಹದನ್ನ ಇರಾನ್ ಈಗ ಸ್ಪಷ್ಟಪಡಿಸಿರುವಂತಹದ್ದು. ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಹೆಚ್ಚುವರಿ ಸೇನೆಯ ಸೈನಿಕರನ್ನ ನಿಯೋಜನೆ ಮಾಡ್ತಾ ಇರುವಂತಹದ್ದು. ಇದು ಮತ್ತೊಂದು ಸುತ್ತಿನ ಮತ್ತು ಭೀಕರ ಯುದ್ಧದ ಮುನ್ಸೂಚನೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ.